ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತಿ ಆಸೆಯಿಂದ ಆನ್ಲೈನ್ ಶಾಪಿಂಗ್. ಒಂದಿನ ಚಂದ್ರಕಾಂತ ಮನೇಲೆ ಕುತ್ಕೊಂಡು ಕಾಲ್ ಮಾಡಿ ಫೋನಲ್ಲಿ ಅವಳ ಫ್ರೆಂಡ್ ಕವಿತಾ ಜೊತೆ ಏನೋ ಮಾತಾಡ್ತಾ ಇರ್ತಾಳೆ. ಹಲೋ, ಏನೇ ಮಾಡ್ತಾ ಇದ್ಯಾ? ಊಟ ಆಯ್ತಾ? ಹಾ ಇಲ್ಲ ಕಣೆ, ಈಗ ತಾನೇ ಝೊಮ್ಯಾಟೋಲಿ ಫುಡ್ ಆರ್ಡರ್ ಮಾಡಿ ಅದು ಬಂದ್ಬಿಡುತ್ತೇನೋ ಅನ್ಕೊಂಡ್ ಬೇಗ ಬೇಗ ಬಂದ್ಬಿಟ್ಟೆ ಮನೆಗೆ. ಏನು, ಟೊಮೆಟೊನಾ? ಟೊಮೆಟೊ ಅಲ್ಲ ಕಣೆ, ಝೊಮ್ಯಾಟೊ ಫುಡ್ ಡೆಲಿವರಿ ಆಪ್. ಹೌದಾ? ಇದೇನೇ ವಿಚಿತ್ರವಾಗಿದೆ. ತಿನ್ಬೇಕು ಅನ್ಸಿದ್ರೆ ಹೋಟೆಲ್ಗೆ ಹೋಗಿ ತಿಂತಾರೆ ಅಂತ ಗೊತ್ತಿತ್ತು ನನ್ಗೆ, ಆದ್ರೆ ಆನ್ಲೈನ್ ಆರ್ಡರ್ ಮಾಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ ಕಣೆ. ಇನ್ನು ಯಾವ ಕಾಲದಲ್ಲಿ ಇದೆಯಾ ನೀನು? ಈಗ ಇಡೀ ಪ್ರಪಂಚ ಆನ್ಲೈನ್ ಅಲ್ಲೇ ನಡೀತಾ ಇರೋದು. 10 ರೂಪಾಯಿಂದ ಹಿಡ್ಕೊಂಡು 10 ಲಕ್ಷದ ತನಕ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು ಆನ್ಲೈನ್ ಅಲ್ಲಿ. ಊಟ, ಬಟ್ಟೆ, ಕಿರಾಣಿ, ಫೋನು, ಫ್ರಿಡ್ಜು ಏನ್ ಬೇಕಾದ್ರೂ ತಗೋಬಹುದು. ಅವರೇ ಮನೆಗ್ ಬಂದು ಅದನ್ನಿಟ್ಟು ನಿನಗ್ ಕೊಟ್ಟು ನಮಸ್ಕಾರ ಹೇಳಿ ಹೋಗ್ತಾರೆ ಅಂತ ಹೇಳ್ತಾಳೆ. ಕವಿತನ್ ಮಾತ್ ಕೇಳಿ ಚಂದ್ರಕಾಂತಂಗೆ ಆಶ್ಚರ್ಯ ಆಗ್ಬಿಡುತ್ತೆ. ನೀನ್ ಹೇಳಿದ್ದೆಲ್ಲ ಕೇಳ್ತಾ ಇದ್ರೆ ನಂಗೆ ತುಂಬಾನೇ ಆಶ್ಚರ್ಯ ಅನಿಸ್ತಾ ಇದೆ ಕಣೆ. ಮತ್ತಿನ್ನೇನೆ, ಇವಾಗೆಲ್ಲ ಆನ್ಲೈನೇ ಟ್ರೆಂಡಿಂಗ್. ನೀನು ಕೂಡ ಅದನ್ನ ಫಾಲೋ ಮಾಡೆ. ಸರಿ, ನನಗೆ ಜ್ಯೂಸ್ ಕುಡಿಯೋ ಸಮಯ ಆಗಿದೆ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೇಕು, ಇಡ್ತೀನಿ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾಳೆ. ಆಮೇಲೆ ಫೋನ್ ನ ಕಟ್ ಮಾಡ್ತಿದ್ದ ಹಾಗೆ ಚಂದ್ರಕಾಂತ, ಹಾಯ್, ನಿಜವಾಗೂ ಆನ್ಲೈನ್ ಇಷ್ಟೊಂದ್ ಚೆನ್ನಾಗಿರುತ್ತಾ? ಹಾಗಿದ್ರೆ ಇನ್ಮೇಲಿಂದ ನಾನು ಟ್ರೈ ಮಾಡ್ಬೇಕು ಅನ್ಸುತ್ತೆ. ಹಾಗನ್ಕೊಂಡು ಅವಳು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಕ್ ಶುರು ಮಾಡ್ತಾಳೆ. ಆಮೇಲೆ ಒಂದಿನ ಚಂದ್ರಕಾಂತ ಆರ್ಡರ್ ಮಾಡಿರೋ ಪಾರ್ಸಲ್ ಮನೆಗ್ ಬಂದ್ ತಲುಪುತ್ತೆ. ಆಮೇಲೆ ಅದನ್ನ ನೋಡಿ ಅದನ್ನ ಟೇಬಲ್ ಮೇಲೆ ಇಟ್ಟು ಚಂದ್ರಕಾಂತ ಹೊರಟ್ ಹೋಗ್ಬಿಡ್ತಾಳೆ. ಅದಾದ್ಮೇಲೆ ಟೇಬಲ್ ಮೇಲಿರೋ ಪಾರ್ಸಲ್ ನ ನೋಡಿ ಸೂರ್ಯಕಾಂತ ಏನ್ ಮಾಡ್ತಾಳೆ ಅಂದ್ರೆ, ಏನ್ ಕವರ್ ಇದು? ಇದನ್ನ ಇಲ್ಲಿ ಯಾರು ತಂದಿಟ್ರು? ಹೊರಗಡೆಯಿಂದ ಯಾರು ಬರ್ಲಿಲ್ವಲ್ಲ, ಇದು ಇಲ್ಲಿಗೆ ಹೇಗ್ ಬಂದ್ ತಲುಪ್ತು ಅಂತ ಅನ್ಕೊಂಡು ಅಲ್ಲಿರೋ ಆ ಕವರ್ನ ಓಪನ್ ಮಾಡಿ ನೋಡ್ತಾಳೆ. ಆಮೇಲೆ ಅದ್ರಲ್ಲಿರೋ ಒಂದು ಸೀರೆನ ನೋಡಿ, ಸೀರೆ ಯಾರ್ದಿದು ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಅಲ್ಲಿಗೆ ಚಂದ್ರಕಾಂತ ಬಂದು, ಅತ್ತೆ, ಆ ಸೀರೆ ನಂದೇ, ನಾನು ಇದನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ದೆ. ಬುಕ್ಕ? ಅದು ಸೀರೆ ಅಲ್ವೇನೆ? ಅಯ್ಯೋ ಅತ್ತೆ, ಆ ಸೀರೆನ ನಾನು ಆನ್ಲೈನ್ ಅಲ್ಲಿ ಕೊಂಡ್ಕೊಂಡೆ. ಆನ್ಲೈನಾ? ಆ ಅಂಗಡಿ ಎಲ್ಲೇ ಇದೆ? ಅತ್ತೆ, ಅದು ಆನ್ಲೈನ್ ಶಾಪಿಂಗ್. ಅದು ಯಾವ ಅಂಗಡಿನೂ ಅಲ್ಲ. ಫೋನ್ ಅಲ್ಲಿ ಆರ್ಡರ್ ಮಾಡಿ ಅದನ್ನ ಮನೆಗ್ ತರಿಸಬಹುದು. ನೀನ್ ಹೇಳ್ತಿದ್ಯಾ ಅಂತ ಏನು ದೊಡ್ಡದು ಅನ್ಕೊಂಡು ಅದನ್ನ ನೋಡಿದ್ಮೇಲೆ ನಿಜ ಗೊತ್ತಾಯ್ತು. ಸರಿ ತಗೋ, ಎತ್ತಿಡೋದನ್ನ. ಸೀರೆನ ಒಳಗಡೆ ಇಡು ಅಂತ ಹೇಳಿ ಅವರು ಹೋಗ್ಬಿಡ್ತಾರೆ. ಚಂದ್ರಕಾಂತ ಆ ಸೀರೆನ ತಗೊಂಡು ಒಳಗಡೆ ಹೋಗ್ಬಿಡ್ತಾಳೆ. ಒಂದಿನ ಚಂದ್ರಕಾಂತ ಆರ್ಡರ್ ಮಾಡಿರೋ ವಸ್ತುಗಾಗಿ ಸೂರ್ಯಕಾಂತ ಕಾಯ್ತಾ ನಿಂತಿರ್ತಾಳೆ. ಅಯ್ಯೋ, ನಾವ್ ಆರ್ಡರ್ ಮಾಡಿದ್ದು ಇನ್ನು ಮನೆಗ್ ಬಂದೇ ಇಲ್ವಲ್ಲ, ಯಾಕೆ? ಅತ್ತೆ, ಇನ್ನೇನ್ ಬಂದ್ಬಿಡ್ತು ಅನ್ಸುತ್ತೆ, ನೋಡಿ ಅಲ್ಲಿ. ಸೂರ್ಯಕಾಂತ ಬಾಗ್ಲು ತೆಗೆಕ್ ಹೋದಾಗ ಅಲ್ಲಿರೋ ಪೊರ್ಕೆನ ನೋಡಿ, ಅಯ್ಯೋ, ಈ ಪೊರ್ಕೆ ಹಾಳಾಗ್ಬಿಟ್ಟಿದೆ, ನಾವ್ ಬೇರೆ ತರಿಸ್ಬೇಕು. ಏನತ್ತೆ, ಹೊಸ ಪೊರ್ಕೆ ತರಿಸ್ಬೇಕಾ? ತಾಳಿ, ಇವಾಗ್ಲೇ ಆನ್ಲೈನ್ ಅಲ್ಲಿ ಹೊಸದ್ ಆರ್ಡರ್ ಮಾಡ್ತೀನಿ ಅಂತ ಹೇಳಿ ಫೋನ್ ತೆಗೆದು ನೋಡಕ್ ಶುರು ಮಾಡ್ತಾಳೆ. ಅದನ್ನ ನೋಡಿ ಸೂರ್ಯಕಾಂತ ಆಶ್ಚರ್ಯದಿಂದ, ಆನ್ಲೈನ್ ಅಲ್ಲಿ ಪೊರ್ಕೆನೂ ಸಿಗುತ್ತೇನೆ? ಇನ್ನು ಏನೇನ್ ಸಿಗುತ್ತೆ ಅಲ್ಲಿ? ನಿಮಗ್ ಗೊತ್ತಿಲ್ಲ ಅತ್ತೆ, ಇವಾಗಿನ ಟ್ರೆಂಡ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಒಂದು ಪೊರ್ಕೆನ ಬುಕ್ ಮಾಡ್ತಾಳೆ. ಸೂರ್ಯಕಾಂತಂಗೆ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಚಂದ್ರಕಾಂತ ಪ್ರತಿ ಚಿಕ್ಕ ಚಿಕ್ಕ ವಸ್ತುನು ಆನ್ಲೈನ್ ಅಲ್ಲೇ ತಗೊಳಕ್ಕೆ ಶುರು ಮಾಡಿರ್ತಾಳೆ. ಅಕ್ಕಿ, ಬೇಳೆ, ಬಿಸ್ಕೆಟ್, ಪಕ್ಕದ ಅಂಗಡಿಯಲ್ಲಿ ಸಿಗೋ ಎಲ್ಲಾ ವಸ್ತುನು ಆನ್ಲೈನ್ ಅಲ್ಲಿ ತಗೊಳಕ್ಕೆ ಶುರು ಮಾಡಿರ್ತಾಳೆ. ಒಂದಿನ ಸೂರ್ಯಕಾಂತ ಬಾಗ್ಲು ಮುಂದೆ ನಿಂತಾಗ ಯಾರೊಬ್ಬ ವ್ಯಕ್ತಿ ಒಂದು ಪ್ಯಾಕೆಟ್ ನ ತಗೊಂಡು ಮನೆ ಬಾಗ್ಲು ಮುಂದೆ ಬರ್ತಾನೆ. ಅಮ್ಮ, ಪಾರ್ಸಲ್. ಪಾರ್ಸಲ್ಲ? ಯಾರ್ಗಪ್ಪ? ನಿಮ್ ಸೊಸೆ ಚಿಪ್ಸ್ ಪ್ಯಾಕೆಟ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ಲು. ಏನು? ಪಕ್ಕದ ಅಂಗಡಿಯಲ್ಲಿ ಸಿಗೋ ಈ ಚಿಪ್ಸ್ ಪ್ಯಾಕೆಟ್ ಅನ್ನು ಅವಳು ಆನ್ಲೈನ್ ಅಲ್ಲಿ ಹೋಗಿ ಆರ್ಡರ್ ಮಾಡಿದಾಳಾ? ಅಯ್ಯೋ ದೇವ್ರೇ! ಹೌದಮ್ಮ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೂರ್ಯಕಾಂತ ಪ್ಯಾಕೆಟ್ ನ ತಗೊಂಡ್ ಬಂದು ಚಂದ್ರಕಾಂತನ್ ಮುಂದೆ ಬಂದು ನಿಂತು ಅವಳ ಮುಖದ ಮೇಲೆ ಬಿಸಾಕಿ, ಏನೇ ಇದು? ಓ, ಬಂದ್ಬಿಡ್ತಾ? ಇದು ಚಿಪ್ಸ್ ಪ್ಯಾಕೆಟ್ ಅತ್ತೆ. ಟ್ರೆಂಡು ಅಂತ ಪಕ್ಕದ ಅಂಗಡಿಯಲ್ಲಿ ಸಿಗೋ ಚಿಕ್ಕ ಚಿಕ್ಕ ವಸ್ತುನು ಯಾರಾದ್ರೂ ಆನ್ಲೈನ್ ಅಲ್ಲಿ ತರಿಸ್ತಾರೇನೆ ಈ ತರ? ಹೌದು ಅತ್ತೆ, ನೋಡಿದ್ರಾ ಎಷ್ಟು ಸೌಕರ್ಯ ಇದೆ ಅಂತ? ಮನೇಲೆ ಕೂತು ಏನ್ ಬೇಕು ಎಲ್ಲಾನು ಆರ್ಡರ್ ಮಾಡಿ ತರ್ಸ್ಕೋಬಹುದು. ಎಷ್ಟ್ ಮಜಾ ಇದೆ ಅಲ್ವಾ? ಅಯ್ಯೋ ಹೋಗೆ, ನಿನ್ ತಲೆ ಸರಿ ಇದೆಯೋ ಕೆಟ್ಟ ಹೋಗಿದ್ಯೋ? ನನ್ ತಲೆನೂ ಸರಿಯಾಗೇ ಇದೆ. ಇನ್ಮೇಲೆ ಈ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ ನಿನ್ಗೆ? ಏನಕ್ ಮಾಡ್ಬಾರ್ದು? ಅದು ನನ್ನ ಇಷ್ಟ, ನಾನ್ ಮಾಡೇ ಮಾಡ್ತೀನಿ. ಏನೇ ನನ್ನಿಷ್ಟ ಅಂತೆಲ್ಲ ಹೇಳ್ತಾ ಇದೀಯಾ? ನಮ್ಮ ಅಪ್ಪನ ಮನೇಲಿ ನನಗಿಷ್ಟ ಬಂದಂಗೆ ನಾನ್ ಮಾಡ್ತಾ ಇದ್ದೆ, ಇಲ್ಲೂ ಮಾಡೇ ಮಾಡ್ತೀನಿ, ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಅಂತ ಸೂರ್ಯಕಾಂತಂಗೆ ಹೇಳ್ತಾಳೆ. ಆಮೇಲೆ ಸೂರ್ಯಕಾಂತ ಕೋಪ ಮಾಡ್ಕೊಂಡು,
ನೀನು ಹೀಗೆ ಮಾಡ್ತಾ ಇರು. ನಾನು ಒಂದಿನ ನಿನ್ನೂ ಕೂಡ ಆನ್ಲೈನ್ ಅಲ್ಲಿ ಹಾಕಿ ಚಂದ್ರಕಾಂತ 2.0 ಅಂತ ಫಾರ್ಮುಲಾ ಕಂಡು ಹಿಡಿದ್ಬಿಡ್ತೀನಿ ಅಷ್ಟೇ. ನಿಮಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಬಿಡಿ. ಅದಕ್ಕೆ ಸೂರ್ಯಕಾಂತಂಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ, ಏನೇ ನನ್ನನ್ನೇ ಆಡ್ಕೋತಾ ಇದ್ಯೇನೆ, ಕೇಳಿಸ್ಕೋ, ಇನ್ಮೇಲೆ ನೀನು ಈ ಆನ್ಲೈನ್ ಶಾಪಿಂಗು ಅದು ಇದು ಅಂತ ಏನಾದ್ರೂ ಮಾಡಿದ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತ, ನೀವೇನ್ ಮಾಡ್ತೀರಾ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿರೋ ಚಿಪ್ಸ್ ಪ್ಯಾಕೆಟ್ ನ ತಗೊಂಡು ಹೋಗ್ಬಿಡ್ತಾಳೆ. ಅತ್ತೆ ಎಷ್ಟು ಸಲ ಹೇಳಿದ್ರು ಕೇಳ್ದೇನೆ ಚಂದ್ರಕಾಂತ ಪದೇ ಪದೇ ಆನ್ಲೈನ್ ಶಾಪಿಂಗ್ ಮಾಡ್ತಾನೆ ಇರ್ತಾಳೆ. ಅಷ್ಟೆಲ್ಲ ಹೇಳಿದ್ರು ಚಂದ್ರಕಾಂತ ಅತ್ತೆ ಬಗ್ಗೆ ತಲೆನೇ ಕೆಡ್ಸ್ಕೊಳ್ದೆ ಆನ್ಲೈನ್ ಶಾಪಿಂಗ್ ಮಾಡ್ತಾನೆ ಇರ್ತಾಳೆ. ಏನಿದು ಈ ತರ ಇದೆ ಅನ್ಸುತ್ತಲ್ವಾ, ಬುಕ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಅದನ್ನ ಬುಕ್ ಮಾಡಕ್ ಶುರು ಮಾಡ್ತಾಳೆ. ಅವಳು ಸ್ವಲ್ಪನೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. 2,000 ಅಲ್ವಾ, ಪರವಾಗಿಲ್ಲ, ಆರ್ಡರ್ ಮಾಡ್ತೀನಿ, ಏನೂ ಆಗಲ್ಲ ಅಂತ ಹೇಳಿ ಮೇಲಿನ ಮೇಲೆ ಆನ್ಲೈನ್ ಶಾಪಿಂಗ್ ನ ಮಾಡ್ತಾನೆ ಇರ್ತಾಳೆ. ಹೀಗೆ ಒಂದಿನ ಅವಳು ಕನ್ನಡಿ ಮುಂದೆ ಕೂತ್ಕೊಂಡು ಅವಳಗೊಳೆ ಮಾತಾಡ್ತಾ ಇರ್ತಾಳೆ. ಅದೇನು ಅಂದ್ರೆ, ಅತ್ತೆ ಬೇಡ ಅಂತ ಹೇಳಿದ್ರು ನಾನು ಆನ್ಲೈನ್ ಶಾಪಿಂಗ್ ನ ಮಾಡ್ಬಿಟ್ಟೆ. 6,000 ಕೊಟ್ಟಿದ್ದೆ, ಆದ್ರೆ ಅದು ಇನ್ನೂ ಮನೆಗ್ ಬಂದ್ ತಲುಪೇ ಇಲ್ವಲ್ಲಪ್ಪ ಅಂತ ಹೇಳಿ ಅವ್ರ ಅತ್ತೆ ಹತ್ರ ಹೋಗಿ ಅವ್ರ ಕಾಲ್ ಹತ್ರ ಬಿದ್ದು, ಅತ್ತೆ ನನ್ನ ಕ್ಷಮಿಸ್ಬಿಡಿ, ನಾನಿನ್ ಯಾವತ್ತೂ ಆನ್ಲೈನ್ ಶಾಪಿಂಗ್ ಮಾಡಕ್ ಹೋಗೋದೇ ಇಲ್ಲ. ಪ್ಲೀಸ್ ಅತ್ತೆ, ಮತ್ತೆ ನನ್ನ ಮಾಮೂಲಿ ಮನುಷ್ಯಳಾಗ್ ಮಾಡಿ ಅತ್ತೆ, ಪ್ಲೀಸ್. ಅದಕ್ಕೆ ಸೂರ್ಯಕಾಂತನ್ ಮನ್ಸ್ ಕರ್ಗಿ, ಸರಿ ಇವತ್ತಿಂದ ನೀನು ನಾನ್ ಹೇಳ್ದಾಗೆ ಮಾಡ್ಬೇಕು. ವಾರಕ್ಕೊಂದಿನ ಮಾರ್ಕೆಟಿಗೆ ಹೋಗಿ ಬರೋಣ, ಅರ್ಥ ಆಯ್ತಾ? ಅಲ್ಲಿ ಹೂ ಅಂತ ಹೇಳಿ ಆಮೇಲೆ ಚಂದ್ರಕಾಂತ ಮತ್ತದೇ ಕೆಲ್ಸನ ಶುರು ಮಾಡ್ತಾಳೆ. ಅಬ್ಬಾ ಸದ್ಯ ನಾನಂತೂ ಇನ್ಮೇಲೆ ಆನ್ಲೈನ್ ಶಾಪಿಂಗ್ ಯಾವತ್ತೂ ಮಾಡಕ್ ಹೋಗೋದೇ ಇಲ್ಲಪ್ಪ, ನಿಜವಾಗ್ಲೂ ಅಂತ ಅನ್ಕೋತಾಳೆ.